ಮದುವೆ ಮನೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಗಣೇಶ್ ಮತ್ತು ಸುನಿಲ್ ಕುಮಾರ್ ಸಿಂಗ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ನಾನು ಇದಕ್ಕೆ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ ಬಗ್ಗೆ ಕೇಳಿದರು. ನಾನು ಹೇಳಿದೆ ಅವ್ರು ಫಸ್ಟ್ ಟೈಮ್ ಮಾಡ್ತಾರೆ. ಅವಾಗ ಏನು ಕೇಳಿದ್ರು ಅಂದರೆ ಆನೆಸ್ಟಾಗಿ ಹೇಳ್ತಿರೋದು, ಗಣೇಶ್ ಏನು ಫಸ್ಟ್ ಟೈಮ್ವರೆಗೂ ಕೊಡ್ತಾರಾ ಡೇಟ್ಸು ಅಂತ ಕೇಳಿದರು. ನಾನು ಹೇಳಿದೆ ಇಲ್ಲ, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು ಅನಿಸುತ್ತೆ ಅಂತೇಳಿ. ಸೊ ಅದೇ ಕಾಂಪ್ಲಿಮೆಂಟ್ ನಿಮಗೆ ನನಗೆ ಅಲ್ವಾ? ನಿಜವಲ್ಲ ಅಂದರೆ ನಾನು ಹೇಳ್ತಿರೋದು, ನಿಮ್ಮ ಸ್ಕ್ರೀನ್ ಪ್ಲೇ ನೀವು ಬಂದು ಹೇಳಿದ ಮೇಲೆ ಗೊತ್ತಾಗುತ್ತೆ. ಅಂದರೆ ಬಂದು ನಿಮ್ಗೆ ಹೇಳೋಕ್ಕೆ ಅವಕಾಶ ಕೊಡುವಂಥದ್ದಾದ್ರೂ ಒಂದು ಬೇಕಲ್ವಾ ಹೊಸಬರಿಗೆ, ಯಾರೋ ಫಸ್ಟ್ ಟೈಮ್ ಮಾಡ್ತಿರ್ತಾರೆ ಅಲ್ವಾ? ಈಗ ಗೌರೀಶ್ ಅವರೇ, ನಿಮಗೂ ಗೊತ್ತು, ನಾನು ತುಂಬ ಡಿಸ್ಕಸ್ ಮಾಡ್ತೀನಿ. ಕರಿಯರ್ ನಾನು ಹಾಗೆ ನೋಡಿದ್ರೆಲ್ಲ ಹೊಸಬ್ರ ಜೊತೆನೇ ಜಾಸ್ತಿ ಮಾಡಿರೋದು. ಹೊಸ ಐಡಿಯಾಸು ಜೊತೆಲಿ ಏನೋ ಫ್ರೆಶ್ನೆಸ್ ಆಗಿರುತ್ತೆ. ಹಾಗಂತ ಹಳಬ್ರಲ್ಲಿ ಇರಲ್ಲ ಅಂತಲ್ಲ, ಇರುತ್ತೆ. ಹೊಸಬ್ರಿಗೊಂದು ಚಾನ್ಸ್. ನಾನು ಬಂದಾಗ ಒಬ್ಬ ಹೊಸಬ ಆಗಿದ್ದೆ, ಪುಷ್ ಸಿಕ್ತು ಚೆನ್ನಾಗಿ. ಹಾಗೆ ಇನ್ನೂ ಹೊಸದಾಗಿ ಏನೋ ಕೇಳ್ಬೋದು ಅಂತ. ಕೆಲವೊಂದ್ಸಲಿ ಕ್ಲಿಕ್ ಆಗ್ಬೋದು, ಕೆಲವೊಂದ್ಸಲಿ ಕ್ಲಿಕ್ ಆಗದೇ ಇದೆ. ಬಟ್ ನಾನು ನೀವೇನು ನಂಗೆ ಕಾಂಪ್ಲಿಮೆಂಟ್ ಕೊಡ್ರಿ, ಅದನ್ನು ಇವ್ರ ಕಡೆ ಡೈವರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಮಾಡಿರೋ ಮ್ಯೂಸಿಕ್ ಪ್ಯಾಟ್ರನ್ನು, ಡೈಲಾಗ್ಸ್ ಪ್ಯಾಟ್ರನ್ನು ವೆರಿ ಫ್ರೆಶ್ ಅನ್ಸುತ್ತೆ. ಇವನ್ ಯಾರೋ ಇವನೋ ಮನಕೊಲ್ಲೋ ಇವನೋ, ಇವನ್ ಹೆಸರ ಕೇಳಿ ಕಲ್ಲು ನನಗೆ ಬೀರುವುದೇನೋ. ಇವನ್ ಯಾರೋ ಇವನೋ ಮನಗೆಲ್ಲೋ ಸುಮನೋ, ಇವ ಕಣ್ಣ ಕಂಡು ಸುತ್ತೋ ಭೂಮಿ ನಿಲ್ಲುವುದೇನೋ. ಇದೇನಾ ಪ್ರೀತಿಯ ಹಕ್ಕಿ ಹಾಡುವ ರಾಗ, ಇವನೇನಾ ಪ್ರೇಮದ ಮಂತ್ರ ಹೇಳುವ ಜಾಣ. ಇದೇನಾ ಪ್ರೀತಿಯ ಹಕ್ಕಿ ಹಾಡುವ ರಾಗ, ಇವನೇನಾ ಪ್ರೇಮದ ಮಂತ್ರ ಹೇಳುವ ಜಾಣ. ಸುರಿಯುವ ಮಳೆಗೆ ಮಿಂಚಿನ ಸೂಚನೆ, ಪ್ರೀತಿಯ ಸೂಚನೆ ನಿನ್ನ ಮನಸ್ಸಿನ ಯಾತನೆ. ಸೊ ತಾವು ಹೇಳಿ ಸರ್, ಈ ಮದುವೆ ಮನೆ ಕಾನ್ಸೆಪ್ಟ್ ನಿಮಗೆ ಹೊಳೆದದ್ದು, ನಿಮಗಿದು ಇನ್ಸ್ಪಿರೇಷನ್ ಏನು? ನಿಮ್ಮ ಮದುವೆನಾ, ಬೇರೆಯವ್ರ ಮದುವೆನಾ, ಈ ಹುಡುಗನ ಕಥೆ ಇದು ಎಲ್ಲಿಂದ ಹೊಳಿತು? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಬಟ್ ಇನ್ಸ್ಪಿರೇಷನು ಅಂತಂದರೆ, ನಾನು ಮೊದಲಿಂದನೂ ಈ ರಂಗಭೂಮಿಯಿಂದ ಬಂದಾಗಲಿಂದನೂ ಮತ್ತು ಸೀರಿಯಲ್ಗಳು ಮಾಡ್ತಾ ಇದ್ದಾಗಲಿಂದನೂ ಸಾಹಿತ್ಯದ ಕಡೆ ಸ್ವಲ್ಪ ಒಲವು ಜಾಸ್ತಿ ಇಟ್ಕೊಂಡಿರ್ತಾ ಇದ್ದೆ. ನನ್ನ ಮೊದಲನೇ ಸೀರಿಯಲ್ ಗೋಧೂಳಿ ಮಾಡಿದಾಗ ಸುಮಾರು ಒಂದು 7-8 ವರ್ಷ ಕತೆ ರೆಡಿ ಮಾಡಿದ್ದೆ. ಆದರೆ ಯಾರಿಗೆ ಹೋಗಿ ಕತೆ ಹೇಳ್ದ ಅಂತಂದ್ರೂ ಇದು ಮಹಾಭಾರತ ಅನ್ನೋರು. ನಾನು ಹೊಟ್ಟೆಲ್ಲ ಹೊರ್ಕೊಳ್ತಿದ್ದೆ, ಏನಪ್ಪ ಇಷ್ಟು 7 ವರ್ಷ ಕಷ್ಟಪಟ್ಟು ಮಾಡ್ಬಿಟ್ಟು ಮತ್ತೆ ಮಹಾಭಾರತ ಅಂತಿರಲ್ಲ ಅಂತ. ಸೊ ಹಾಗಾಗಿ ಅಲ್ಲಿಂದ ನನಗೊಂದು ಅನ್ನಿಸ್ತು, ಅಂದರೆ ನಾವು ಮಹಾಭಾರತ, ರಾಮಾಯಣ, ಈ ಪುರಾಣಗಳನ್ನೆಲ್ಲ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ನಾನು ಏನೇ ಕತೆ ಮಾಡಿದ್ರು ಅಲ್ಲೆಲ್ಲೋ ಒಂದು ಕಡೆ ಆ ಪುರಾಣದ ಒಂದು ಇನ್ಸ್ಪಿರೇಷನನ್ನು ಈ ಕತೆಗೆ ಅಳವಡಿಸ್ಕೊಳ್ತಾ ಬರ್ತಾ ಇದ್ದೆ. ಸೊ ಆ ಥರದ್ದು ಒಂದು ಕೆಲಸ ಸಿನ್ಸಿಯರಾಗಿ ನಡೆದಿದೆ ಇದರಲ್ಲಿ. ರಾಮಾಯಣ ಇದೆಯಾ, ಮಹಾಭಾರತ ಇದೆಯಾ? ಇಲ್ಲ, ರಾಮಾಯಣ ಮಹಾಭಾರತ ಯಾವುದೋ ಒಂದು ನಾನು ಹೇಳಲ್ಲ, ಯಾಕೆಂದರೆ ನೋಡಿದ ಪ್ರೇಕ್ಷಕರು ಹೇಳಬೇಕು. ಸೊ ಪ್ರೇಕ್ಷಕರಿಗೆ ಅದೊಂದು ಸರ್ಪ್ರೈಸ್ ಇದೆ. ಓಕೆ, ಇದು ಎಲ್ಲಿಂದ ಬಂದಿದೆ, ಹೇಗೆ ಇನ್ಸ್ಪೈರ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಕೊನೆಯಲ್ಲಿ ಗೊತ್ತಾಗುತ್ತೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ರಿವರ್ಸ್ ರಾಮಾಯಣ ರಿವರ್ಸ್ ಮಹಾಭಾರತನ ಇರ್ಬೋದು. ಖಂಡಿತ. ಯಾಕೆಂತಂದರೆ ಇವತ್ತು ನಾವು ಸ್ಟ್ರೈಟ್ ಅವೇ ರಾಮಾಯಣ ಮಹಾಭಾರತ ಹೇಳೋದ ಅಂತಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ, ಯಾಕೆಂದರೆ ಧಾರಾವಾಹಿಗಳೆಲ್ಲ ಬಂದ್ಬಿಟ್ಟಿದೆ. ಅಂದರೆ ಈ ರಾಮಾಯಣ ಮಹಾಭಾರತನ ನಮ್ಮ ನೆಲಗಟ್ಟಲ್ಲಿ ನಿಂತು ನೋಡೋವಂಥ ಇದೆಯಲ್ಲ, ಸೊ ಅಲ್ಲಿಗೆ ಪಾತ್ರಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದನ್ನ ಸೊಗಡನ್ನ ಬಿಡದೆ ಮಾಡೋಂಥ ಇದೆಯಲ್ಲ, ಆ ಒಂದು ಕೆಲಸ ಇದ್ರಲ್ಲಿ ನಡೆದಿದೆ ಮದುವೆ ಮನೆಯಲ್ಲಿ. ಈಗ ರಾಮಾಯಣ ಈ 2 ಮೇಜರ್ ಕ್ಯಾರೆಕ್ಟರ್, ಒಂದು ರಾವಣ, ಒಂದು ರಾಮ. ಗಣೇಶ್ ಯಾವ ಆ್ಯಂಗಲಿಂದ ವಿಭೀಷಣ, ವಾಲಿವ, ಸುಗ್ರೀವ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ. ಯಾವ ಆ್ಯಂಗಲಿಂದ? ಆಮೇಲೆ ಇವತ್ತಿಗೆ ನಮ್ಮಲ್ಲಿ ನಾವು ಸ್ಟ್ರೈಟ್ ಅವೇ ಒಬ್ಬ ರಾಮನ ನೋಡೋಕ್ಕಾಗಲ್ಲ, ಸ್ಟ್ರೈಟ್ ಅವೇ ಒಬ್ಬ ರಾವಣ ನೋಡೋಕ್ಕಾಗಲ್ಲ. ರಾವಣ ನೋಡ್ಬೋದು, ರಾವಣಲ್ಲಿ ರಾಮ ನೋಡ್ಬೋದು, ದುರ್ಯೋಧನಲ್ಲಿ ಅರ್ಜುನ ನೋಡ್ಬೋದು ಇವತ್ತು. ಸೊ ಹಾಗಾಗಿ ಯಾವುದು ಅಂತ ಒಂದು ಪಕ್ಕ ಹೇಳೋಕ್ಕಾಗಲ್ಲ ಇವತ್ತಿನ ರಾಮಾಯಣ ಮಹಾಭಾರತ. ಸೊ ಹಾಗೆ ನೀವು ತುಂಬ ಕಾಂಪ್ಲೆಕ್ಸ್ ಏನೋ ಹೇಳಿದ್ರಿ, ಆದರೆ ಅದ್ರ ಮೂಲಕ ಒಂದು ಸರಳ ಕಥೆ, ಸರಳ ಪ್ರೇಮ ಕಥೆನೇ ಹೇಳ್ತಾ ಇದ್ರೆ ನಾನು ಅನ್ಕೋತೀನಿ. ಖಂಡಿತ ಸರಳವಾಗಿದೆ, ತುಂಬ ಸರಳವಾಗಿದೆ. ನೋಡೋ ಪ್ರೇಕ್ಷಕನಿಗೆ ಯಾವುದೇ ಗೊಂದಲ ಇರಲ್ಲ, ತುಂಬ ನೀಟಾಗಿ. ಯಾರೆಲ್ಲ ಇದ್ದಾರೆ ಗಣೇಶ್ ಇದರಲ್ಲಿ ನಿಮ್ಮ ಜೊತೆಗೆ? ನಾನು, ಶರಣ್ ಅವರು, ತಬಲಾ ನಾಣಿ ಅವರು, ತುಂಬ ಜನ ಮದುವೆ ಮನೆ, ಒಂದಷ್ಟು ಜನ ಹೊಸಬ್ರು ಇದ್ದಾರೆ. ಹೆವಿ ಕ್ರೌಡೆಡ್, ತುಂಬ ಕ್ರೌಡೆಡ್ ಪ್ಲೇಸ್. ಒಂದೇನು ಅಂದರೆ ವೆರಿ ಹೀರೋ ಪಾತ್ರ ಬಂದು ತುಂಬಾ ಪಾಸಿಟಿವ್ ಆಗಿ ತುಂಬಾ ಮಾತಾಡೋನು, ಯಾವುದನ್ನೇ ಆಗಲಿ ನೆಗೆಟಿವ್ ಎಂಡ್ ಹಿಡಿಯೋನೇ ಅಲ್ಲ ಅವನು. ಯಾವುದೇ ಕೆಲಸ ಆದರೂ ಇದಾಗುತ್ತೆ ಅಷ್ಟೆ.
ಒಂದು ಡೈಲಾಗ್ ಇದೆ ಅಲ್ಲಿ, ನೀವು ಹ್ಞೂ ಹೀರೋನಿಗೆ ಹೇಳ್ತಾನೆ, ನೀವು ಹ್ಞೂ ಅಂದರೆ ಓಡೋ ಟ್ರೈನೇನು, ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಲಿಸ್ಬಿಡ್ತೀನಿ. ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನೇನು, ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಲಿಸ್ಬಿಡ್ತೀನಿ. ಬಟ್ ಅವ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಆಗಿರುತ್ತೆ. ವೆರಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇರೋ ಅಂತ ಹೀರೋ. ಅವನ ಹೆಸರು ಕೂಡ ಸೂರ್ಯ. ಹೀರೋಯಿನ್ ಹೆಸರು ಸುಮಾ. ಓಕೆ, ಸೂರ್ಯನ ಕಂಡು ಸುಮಾ ಅರಳುತ್ತೆ. ಹೌದು, ಅದೇ ಕಾನ್ಸೆಪ್ಟಲ್ಲಿ. ಆ್ಯಂಡ್ ಇನ್ನೊಂದು ಕಡೆ ಹೇಳ್ತಾನೆ, ಹೇಳ್ಬಿಡ ಹೇಳಿ. ಆ ಸೂರ್ಯ ಬಂದರೆ ಇಡೀ ಜಗತ್ತನ್ನು ಬೆಳಗ್ತಾನೆ, ಈ ಸೂರ್ಯ ನಿನ್ನ ಬದುಕಲ್ಲಿ ಬಂದರೆ ನಿನ್ನ ಬದುಕಲ್ಲಿರೋ ಕತ್ಲೆನ ದೂರ ಮಾಡ್ತಾನೆ. ಸೊ ವೆರಿ ಒಂಥರ ಏನಂತ ಹೇಳ್ಬೋದು, ಕೊಲೋಕಿಯಲ್ಲು ಇಲ್ಲ ಪಾಸಿಟಿವ್ ಆ್ಯಟಿಟ್ಯೂಡ್ ಇರೋವಂಥ ಹುಡುಗನ ಡೈಲಾಗ್ಸು ಅಂತಲೇ ಹೇಳ್ಬೋದು. ಎಲ್ಲ ಪಾತ್ರಗಳಿಗೆ ತಂದೆ ಆದ ಒಂದು ಡೆಫಿನೇಷನ್ ಇದೆ. ಸುಮ್ಮನೆ ಬಂದಬಿಟ್ಟ ಹೋದಬಿಟ್ಟ ಅಂತ ಏನಿಲ್ಲ. ಟಿ ನಾಣಿಯವರು ಕೂಡ ಪಿಕ್ಚರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ತಾರೆ, ಬಟ್ ಆ ಕ್ಯಾರೆಕ್ಟರ್ ಎಷ್ಟು ಮಹತ್ವ ಅಂತ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ಶರಣ್ ಅವರು ಹುಡುಗಿ ಹೀರೋಯಿನ್ ಅವರ ಸೋದರ ಮಾವ, ಅವ್ರ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟು ಅಂತಲೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ವೆರಿ ಇಂಟೆಲಿಜೆಂಟ್ ಸ್ಕ್ರಿಪ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಗ್ರೇಟ್. ಆ ಥರದ ಸ್ಕ್ರಿಪ್ಟ್ಗಳು ಬೇಕಾಗಿದೆ ಅಂತ ನಾನು ಅನ್ಕೋತೀನಿ. ಒಳ್ಳೆ ಸಿನಿಮಾಗಳು ಬರಬೇಕಾದ್ರೆ ಸಾಲಿಡ್ ಆದ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಸುನಿಲ್, ನಾನು ಇನ್ನೊಂದು ಕುತೂಹಲ ಏನಂತಂದರೆ, ಮೊದಲನೇ ಬಾರಿಗೆ ಚಿತ್ರ ನಿರ್ದೇಶನ ಮಾಡುವಾಗ, ಮೊದಲನೇ ಬಾರಿ ಗಣೇಶ್ ಅವ್ರ ಜೊತೆಗೆ ಎಲ್ಲವೂ ಹೊಸದ ಅನುಭವ ನಿಮಗೆ. ಅಂದರೆ ಸೀರಿಯಲ್ ಆ ಮೂಡ್ಲಿಂದ ಹೊರಗೆ ಬರಬೇಕಾದ್ರೆ ಸವಾಲುಗಳೇನಾದರೂ ಎದುರಿಸಿದ್ರೆ ನೀವು, ಒಂದು ಚಾಲೆಂಜಸ್ ಆ ಥರ ಅನಿಸುತ್ತೆ ನಿಮಗೆ ಏನಾದರೂ? ಅಂದರೆ ಈಗ ನಾನು ರಂಗಭೂಮಿಯಿಂದ ಇಲ್ಲಿ ಇವತ್ತಿನವರೆಗೂ ನನ್ನ ದಾರಿ ಯಾವುದೂ ಈಸಿ ಆಗಿಲ್ಲ, ಪ್ರತಿಯೊಂದು ಚಾಲೆಂಜಿಂಗ್ ಆಗೇ ಇದೆ. ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಗಣೇಶ್ವರ ಮೂಲಕ ನಾನೊಂದು ಡೈಲಾಗ್ ಹೇಳ್ಸಿದ್ದೀನಿ, ಕೊನೆವರೆಗೂ ಹೋರಾಡೋನೆ ಕಣೋ ಮಹಾತ್ಮ ಅಂತ. ಸೊ ನಮ್ಮದು ಹೀಗಿದೆ, ಇದೊಂಥರ ಚಾಲೆಂಜಿಂಗ್ ಜಾಬ್ ಆಗಿದೆ. ಬಟ್ ಅದನ್ನಷ್ಟನ್ನು ಪಾಸಿಟಿವ್ ಆಗಿ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಆ ಪಾಸಿಟಿವ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಮ್ಮ ಪಾಸಿಟಿವ್ ನೇಚರ್ಗೆ, ಆಮೇಲೆ ಆ ಪಾಸಿಟಿವ್ ಕ್ಯಾರೆಕ್ಟರೈಸೇಷನ್ಗೆ, ಆಮೇಲೆ ಎಂಟೈರ್ ಸಿನಿಮಾ ಒಂದು ಪಾಸಿಟಿವ್ ಮೋಡಲ್ಲಿ ನೋಡೋವಂಥ ಒಂದು ಸಂದರ್ಭ ಸಿಗುತ್ತೆ ಪ್ರೇಕ್ಷಕ. ಆ ಮದುವೆ ಮನೆ ಟೈಟ್ಲ್ ಅನ್ನೋದು ವೆರಿ ಪಾಸಿಟಿವ್ ಅಲ್ಲ? ಎಲ್ಲರ ಲೈಫಲ್ಲೂ ಒಂದೊಂದ್ಸಲಿ ಬರಲೇಬೇಕು. ಅದು ಯಾರೇ ಆಗಲಿ, ಸುಮ್ಮನೆ ಆದರೂ ಹೋಗ್ಬೇಕು ಮದುವೆ ಆಗಲಿಲ್ಲ ಅಂದ್ರೆ ಹೋಗ್ಬೇಕು. ನೀವು ಮದುವೆ ಆಗಲಿಲ್ಲ ಅಂದ್ರೆ ಹೋಗ್ಬೇಕು. ಹೊಟ್ಟೆ ಹಸುವಾಗ್ತಿದ್ರೆ ಯಾವ್ದೋ ಮದುವೆ ಹೋಗಿ ತಿನ್ಕೊಂಬಂದ್ಬಿಡ್ತೀವಿ. ಮದುವೆ ಊಟಮ್ಮ ತುಂಬ ಹೋಗಿದ್ದೀನಿ. ಅದೆಲ್ಲ ವೆರಿ ಪಾಸಿಟಿವ್ ನೋಡಿ, ಸಂಭ್ರಮ. ಅದೇ ಥರ ಈ ಸಿನಿಮಾ ಕೂಡ ವೆರಿ ತುಂಬಾ ಪಾಸಿಟಿವ್ ಇರೋದು, ತುಂಬಾ ಒಳ್ಳೆ ಸಂಭ್ರಮಿಸಬಹುದಾದಂಥ ಸಿನಿಮಾ ಮದುವೆ ಮನೆ. ಎಸ್. ಸೊ ನಾವು ಚಿಕ್ಕನ ಬ್ರೇಕ್ ತೊಗೊಂಡು, ಬ್ರೇಕ್ ನಂತರ ನಮ್ಗೆ ಇನ್ನೂ ಕೆಲವು ಅಂಶಗಳು ಬಾಕಿ ಉಳ್ಕೊಂಡಿದೆ. ವಿಶೇಷವಾಗಿ ಇದರ ಸಂಗೀತ ಮತ್ತು ಇದರಲ್ಲಿ ಏನಾದರೂ ಫೈಟಿಂಗ್ ಇದ್ದರೆ ಫೈಟಿಂಗ್, ಆ ಥರದ ಅಂಶಗಳು. ಸೊ ಗಣೇಶ್ ಅವರ ಅಭಿನಯ ಮತ್ತು ಹೀರೋಯಿನ್ ಬಗ್ಗೆ ಮಾತಾಡಲಿಲ್ಲ ನಾವು, ಶ್ರದ್ಧಾ ಆರ್ಯ, ಕರೆಕ್ಟಾ? ಸೊ ಎಲ್ಲ ಅಂಶಗಳು, ಇನ್ನಿತರ ಅಂಶಗಳ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.